ಮೈ ಡಿಯರ್ ಟೀಚರ್ಸ್, ನಾವು ಇವತ್ತಿನ ವಿಡಿಯೋದಲ್ಲಿ GPTR ಇಂಗ್ಲೀಷ್ ಪೇಪರ್ 2 ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೇವೆ. ಅದರಲ್ಲಿ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ ಬಗ್ಗೆ ವಿಡಿಯೋ ಮಾಡಿ ಅಂತ ಭಾಳಷ್ಟು ಟೀಚರ್ಸ್ ಕಮೆಂಟ್ ಮಾಡಿದ್ದಾರೆ. ಅದಕ್ಕಾಗಿ ಈ ವಿಡಿಯೋದಲ್ಲಿ ನೋಟಿಸ್ ರೈಟಿಂಗ್ ಫಾರ್ 3 ಮಾರ್ಕ್ಸ್ ಏನಿರುತ್ತಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನೋಟಿಸ್ ರೈಟಿಂಗ್ ಅಂದ್ರೆ ಏನು, ಅದನ್ನು ಹೇಗೆ ಬರೆದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗ್ತವೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ರಾಜು, ವೆಲ್ಕಮ್ ಟು ಇಂಗ್ಲೀಷ್ ಆ್ಯಂಡ್ ಪೇಪರ್. ಎಸ್ ಮೈ ಡಿಯರ್ ಟೀಚರ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ, GPTR ಇಂಗ್ಲೀಷ್ ಪೇಪರ್ 2 ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ರೀ. ಭಾಳಷ್ಟು ಟೀಚರ್ಸು ಕಮೆಂಟ್ ಮಾಡಿದ್ದಾರೆ, ಅದಕ್ಕಾಗಿ ಪೇಪರ್ 2ನೇ ನಾನು ತೊಗೊಂಡಿದ್ದೀನಿ. ಆಮೇಲೆ ಮತ್ತೆ ಇದು ಜನರಲ್ ಇಂಗ್ಲೀಷ್ ಆಗಿರ್ಬೋದು, ಪೇಪರ್ 1 ಇಂಗ್ಲೀಷ್ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. ಆ್ಯಂಡ್ ಡಿಸ್ಕ್ರಿಪ್ಟಿವ್ ಟೈಪ್ ಕ್ವಶನ್ಸ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೊ ಇದಕ್ಕಿಂತ ಮುಂಚೆ ಭಾಳಷ್ಟು ವಿಡಿಯೋಸ್ಗಳನ್ನು ಮಾಡಿದ್ದೇವೆ. ಎಲ್ಲ ವಿಡಿಯೋಗಳ ಲಿಂಕ್ ನಿಮಗೆ ಐ ಬಟನ್ ಮೇಲೆ ಬರ್ತವೆ, ಅಥವಾ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಥವಾ ವಿಡಿಯೋದ ಕೊನೆಯೂ ಕೂಡ ಕೊಟ್ಟಿರ್ತೀನಿ. ಪ್ರತಿಯೊಂದು ವಿಡಿಯೋಸ್ಗಳನ್ನ ನೋಡಿ ಭಾಳಷ್ಟು ವರ್ಕ್ ಮಾಡಿದ್ದೀನಿ. ಪ್ರತಿಯೊಂದು ವಿಡಿಯೋಸ್ಗೆ ನೌನ್ ಅಂದರೆ ಸುಮ್ಮನೆ ಅಲ್ಲ, ಸೊ ಅಡ್ವಾನ್ಸ್ ಲೆವೆಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಕೇವಲ ನೌನ್ ಅಂತಂದ್ರೆ ಇದ್ರ ಜೊತೆ ಪ್ರೊಫೈಲ್ ರೈಟಿಂಗನ್ನು ಬರೋದು, ನಮ್ಮ ಹೇಗೆ ನೀವು ನಮ್ಮ GPTRದಲ್ಲಿ 3 ಮಾರ್ಕ್ಸ್ ಪಡ್ಕೋದು ಆಗಿರ್ಬೋದು, ಡೈರಿ ರೈಟಿಂಗ್ ಆಗಿರ್ಬೋದು, ಅಥವಾ ಡೈರಿ ಎಂಟ್ರಿ ಅಂತ ಕೊಡ್ತಿರ್ತೀವಿ. ಸೊ ಎಲ್ಲ ವಿಡಿಯೋಗಳನ್ನ ಮಾಡಿದ್ದೀನಿ. ಅಥವಾ ಟೆನ್ಸ್ ಫಾರ್ಮ್ಸ್ ಬಗ್ಗೆ ಯಾವ ರೀತಿ ಕ್ವಶನ್ ಕೇಳ್ತಾರೆ GPTRದಲ್ಲಿ ಅಂತೇಳಿ, ಸೊ ಎಲ್ಲ ವಿಡಿಯೋಗಳನ್ನ ನೋಡ್ತೀನಿ ಅಂದ್ಕೊಂಡಿದ್ದೀನಿ. ಹಾಗಾದರೆ ಈ ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡಬೇಕಾಗಿದ್ದು ನೋಟಿಸ್ ರೈಟಿಂಗ್ ಫಾರ್ 3 ಮಾರ್ಕ್ಸ್ ಇರುತ್ತೆ ರೀ. 3 ಅಂಕ ಭಾಳ ಈಸಿ ರೀ. ಸೊ 100% ಇಲ್ಲಿ ಎಲ್ಲಿ ಮಿಸ್ ಆಗೋದೇ ಇಲ್ಲ. 3 ಅಂಕಗಳು ಅಷ್ಟು ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು GPTR ಇಂಗ್ಲೀಷ್ ಪೇಪರ್ 2ದಲ್ಲಿ ಕೇಳುವಂಥದ್ದು. ಕೆಲವರು ಸ್ಟಾರ್ಟಿಂಗ್ ಇದ್ದವ್ರು, ಫ್ರೆಶರ್ಸ್ ಇದ್ದವ್ರು, ಆಲ್ರೆಡಿ ನೀವು ರೆಫರ್ ಮಾಡಿದವ್ರು ಗೊತ್ತಿರುತ್ತೆ. ಈ ಸ್ಟಾರ್ಟಿಂಗ್ ಇದ್ದವರಿಗೆ ನಾನು ಹೇಳ್ತೀನಿ. ಸೊ ಈ ರೀತಿ ಇರ್ತೀರಿ. ಕ್ವಶನ್ ನಂಬರ್ 69 to 76 ಏನಿರ್ತಾವಲ್ಲ, ಆಲ್ ಕ್ವಶನ್ಸ್ ಕ್ಯಾರಿ 3 ಮಾರ್ಕ್ಸ್ ಕ್ವಶನ್. 3 ಮಾರ್ಕ್ಸ್ ಕ್ವಶನ್ಸ್ ಇರ್ತಾವೆ. 69 ಹಿಡ್ಕೊಂಡು 76 ಬೇರೆ ಬೇರೆ ವಿಭಿನ್ನವಾದ ಟಾಪಿಕ್ ಮೇಲೆ ಇರ್ತಾವೆ. ಸೊ ಅದರಲ್ಲಿ ಈ ಫಸ್ಟ್ ಕ್ವಶನ್ನೇ ಈ ರೀತಿ ಕೇಳ್ತಾರೆ. ಇವ ಸುಗುಣ ಆರ್ ಸುಹೇಲ್, ದ ಸೆಕ್ರೆಟರಿ ಆಫ್ ಆರ್ಟ್ಸ್ ಕ್ಲಬ್ ಆಫ್ ನಾರ್ತ್ ಡೆಲ್ಲಿ ಸ್ಕೂಲ್, ಯು ಆರ್ ಆರ್ಗನೈಸಿಂಗ್ ಪೇಂಟಿಂಗ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಿದ್ದೀರಿ. ಅದಕ್ಕಾಗಿ ರೈಟ್ ನೋಟಿಸ್ ಇನ್ಫಾರ್ಮಿಂಗ್ ದ ಸ್ಟೂಡೆಂಟ್ಸ್ ಅಬೌಟ್ ದ ಸೇಮ್, ಓಕೆ, ಯೂಸಿಂಗ್ the hints given below in not more than 30 to 50 words ಅಂತ ಕೊಟ್ಟಿರ್ತಾರೆ. ಹಿಂಟ್ಸ್ ಆಲ್ಸೋ ದೇ ಆರ್ ಗಿವನ್. ಪಾರ್ಟಿಸಿಪೆಂಟ್ಸ್ ಕ್ಲಾಸ್ 6th to 9th, ಡೇಟ್ 6th June 2019, ಟೈಮಿಂಗ್ 10 AM to 1 PM, and venue also they given school auditorium. ದಿಸ್ ಇಸ್ ದ ಕ್ವಶನ್ ಫಾರ್ಮೆಟ್. ಈ ರೀತಿ ಕ್ವಶನ್ ಕೇಳಿರ್ತಾರೆ. ಇದನ್ನು ನೀವು ಬರಿಬೇಕಾದ ಈ ಟಾಪಿಕ್ ಏನು ಕರಿತೀವಿ, ನೋಟಿಸ್ ರೈಟಿಂಗ್ ಅಂತ ಕರಿತೀವಿ. ನೋಟಿಸ್ ಕಳಿಸೋದಿಲ್ಲ, ಟೀಚರ್ಸ್ ಆಗಿರ್ಬೋದು, ಹೆಡ್ ಮಾಸ್ಟರ್ ಆಗಿರ್ಬೋದು, ದ ಪ್ರಿನ್ಸಿಪಲ್ ಆಗಿರ್ಬೋದು, ದ ಹೆಡ್ ಆಫ್ ದ ಇನ್ಸ್ಟಿಟ್ಯೂಟ್ ಆಗಿರ್ಬೋದು, ಒಂದು ಯಾವ ಶಾಲೆಯಲ್ಲಿ ಯಾವ ರೀತಿ ನೋಟಿಸ್ ಹೊಡಿಸ್ತಾರೆ ಅದನ್ನು ಯಾವ ರೀತಿ ಬರೀಬೇಕು ಅನ್ನೋದು ಬರೆದ್ರೆ ಆಯಿತು. ಯು ವಿಲ್ ಗೆಟ್ 3 ಮಾರ್ಕ್ಸ್ ಇರ್ತಾವೆ. ಭಾಳ ಈಸಿ ರೀ, ಭಾಳ ಈಸಿ. ಓಕೆ, ಇದು ಕ್ವಶನ್ ಫಾರ್ಮೆಟ್. ಇದು ಮಾಡೆಲ್ ಕ್ವಶನ್ ಪೇಪರ್ ಏನು ಕೊಟ್ಟಿದ್ರಲ್ಲ ಅದರಿಂದ ತೊಗೊಂಡಿದ್ದೀನಿ. ಇದನ್ನೇ ನಾನು ಇಲ್ಲಿ ಟೈಪ್ ಮಾಡಿದ್ದೀನಿ ಅಷ್ಟೇ. ಸ್ವಲ್ಪ ಅಲ್ಲೇನೋ ಡೀಟೇಲ್ ಆಗಿ ಇರ್ತಿದ್ರೆ ಸೊ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಹಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇವನ್ನ ಯೂಸ್ ಮಾಡ್ಕೊಂಡು ಯು ಹ್ಯಾವ್ ಟು ರೈಟ್ ಏನು ನೋಟಿಸ್ ರೈಟಿಂಗನ್ನು ಬರೆಯೋಣ. ಸೊ ಅದಕ್ಕಿಂತ ಮುಂಚೆ ಸರ್, ವಾಟ್ ಈಸ್ ಅ ನೋಟಿಸ್? ನೋಟಿಸ್ ಅಂದರೆ ಏನು? ಅ ನೋಟಿಸ್ ಇಸ್ ಅ ಶಾರ್ಟ್ ಆಗಿರ್ಬೋದು, ಫಾರ್ಮಲ್ ಪೀಸ್ ಆಫ್ ರೈಟಿಂಗ್ ಯೂಸ್ ಟು ಗಿವ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಟು ಅ ಗ್ರೂಪ್ ಆಫ್ ಪೀಪಲ್ ಸಚ್ ಆಸ್ ಸ್ಟೂಡೆಂಟ್ಸ್ ಆಫ್ ಆರ್ ಸ್ಟಾಫ್ ಆಗಿರ್ಬೋದು, ಅಬೌಟ್ ಆನ್ ಇವೆಂಟ್, ಆಕ್ಟಿವಿಟಿ ಆರ್ ಇನ್ಸ್ಟ್ರಕ್ಷನ್. ಒಂದು ಶಾಲೆಯಲ್ಲಿ ನಡೆಯುತ್ತೆ ಅಥವಾ ಯಾವುದೇ ಒಂದು ಸಂಸ್ಥೆಯಲ್ಲಿ ಇರ್ಬೋದು, ಒಂದು ಜನರ ಗುಂಪಿಗೆ, ವಿದ್ಯಾರ್ಥಿಗಳಾಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಅವರಿಗೆ ಒಂದು ಇನ್ಫಾರ್ಮೇಷನ್ ಕೊಡೋದಿರುತ್ತೆ ಬರವಣಿಗೆ ರೂಪದಲ್ಲಿ. ಅದು ಚಿಕ್ಕದಾಗಿರುತ್ತೆ, ಶಾರ್ಟ್ ಇನ್ಫಾರ್ಮೇಷನ್ ಇರುತ್ತೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ ಇಸ್ ದರ್ ಫಾರ್ಮಲ್ ಇರುತ್ತೆ. ನಿಮ್ಮದು ಇಟ್ಕೊಡಿ ಆಫೀಸಲ್ ರೀತಿ. ಸೊ ನಮ್ಗೆ ಈಗ ಲೆಟರ್ ರೈಟಿಂಗ್ ಬರೀಬೇಕಾದ್ರೆ ಪರ್ಸನಲ್ ಲೆಟರ್ ಬರೀದಾದ್ರೆ ನಾರ್ಮಲ್ ವರ್ಡ್ಸ್ ಹಾಯ್ ಅಂತ ಯೂಸ್ ಮಾಡ್ತಿರ್ತೀವಿ. ಈಗ ಆಫೀಸಲ್ ಲೆಟರ್ಸ್ ಬರೀಬೇಕಾದ್ರೆ ಥ್ಯಾಂಕ್ ಯು ಅದು ಯೂಸ್ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಫಾರ್ಮಲ್ ಪೀಸ್ ಆಫ್ ರೈಟಿಂಗ್ಸ್ ಇರುತ್ತೆ ಇದರಲ್ಲಿ. ಆಮೇಲೆ ಶಾರ್ಟ್ ಆಗಿರಬೇಕು, ನಮ್ಮದು ಇಟ್ಟು ಸಿಕ್ಕಾಬಿಟ್ಟು ಲೆಂತಿಯಾಗಿ ಬರೋದಲ್ಲ ಅದನ್ನು. ಆಮೇಲೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡಬೇಕು ಅವರಿಗೆ. ಏತರ ಬಗ್ಗೆ ಅಂತಂದರೆ ಒಂದು ಇವೆಂಟ್ ಬಗ್ಗೆ ಆಗಿರ್ಬೋದು, ಆ್ಯಕ್ಟಿವಿಟಿ ಬಗ್ಗೆ ಆಗಿರ್ಬೋದು, ಅಥವಾ ಇನ್ಸ್ಟ್ರಕ್ಷನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡೋದು ಇರಬೇಕು. ಯಾವುದೋ ಡೌಟ್ಸ್ ಇರಬಾರ್ದು. ಓಕೆ, ಆ ರೀತಿ ಬರೆದ್ರೆ ಅದಕ್ಕೆ ನೋಟಿಸ್ ಅಂತ ಕರಿತೀವಿ. ಸೊ ಇನ್ GPTR ಎಕ್ಸಾಮ್ ನೋಟಿಸ್ ರೈಟಿಂಗ್ ಚೆಕ್ಸ್ ಯುವರ್ ಎಬಿಲಿಟಿ ಟು, ಯಾವ ಎಬಿಲಿಟಿಯನ್ನು ಚೆಕ್ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಅಂತಂದರೆ, ಸೊ ಒಂದೇದು ಪ್ರೆಸೆಂಟ್ ಇನ್ಫಾರ್ಮೇಷನ್ ಕ್ಲಿಯರ್ಲಿ ಇರಬೇಕು, ಸ್ಪಷ್ಟವಾಗಿರಬೇಕು.
ಆ್ಯಂಡ್ ಫಾಲೋ ದ ಕರೆಕ್ಟ್ ಫಾರ್ಮೆಟ್ದಲ್ಲಿ ಇರಬೇಕು. ನಿಮ್ಮದಲ್ಲಿ ಇಟ್ಕೊಂಡು ಫಾರ್ಮೆಟ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೊಫೈಲ್ ರೈಟಿಂಗ್, ಸ್ಟೋರಿ ರೈಟಿಂಗ್, ಎಸ್ ರೈಟಿಂಗ್ ಏನೇ ಇರಲಿ, ಸೊ ರೈಟಿಂಗ್ ಸೆಕ್ಷನ್ ಬಂದಕ್ಕಾರ ಫಾರ್ಮೆಟ್ ಅನ್ನೋದು ಇರುತ್ತೆ. ಆ್ಯಂಡ್ ರೈಟ್ ವಿದಿನ್ ದ ಗಿವನ್ ವರ್ಡ್ ಲಿಮಿಟ್ ರೀ. ಸೊ ಅವರು ಇಷ್ಟೇ ವರ್ಡ್ಸ್ದಲ್ಲಿ ಇರಬೇಕಂತ ಅದು ವೆರಿ ಇಂಪಾರ್ಟೆಂಟ್. ಹಂಗೆ ಬರೆಯೋದು ಸಿಕ್ಕಾಪಟ್ಟೆ ಲೆಂತೇ ಬರೆಯೋದಲ್ಲ. ಸೊ ಆ ವರ್ಡ್ ಲಿಮಿಟ್ ಒಳಗಡೆನೇ ಇರಬೇಕು. ಹೆಚ್ಚಿಗಾದರೆ ಮಾರ್ಕ್ಸ್ ಕಟ್ ಆಗ್ತವೆ ಡೆಫಿನೆಟ್ಲಿ, ನೋ ಡೌಟ್. ಫಾರ್ಮ್ಯಾಟ್ ಇಲ್ಲದೆ ಇದ್ರು ಮಾರ್ಕ್ಸ್ ಕಟ್ ಆಗ್ತವೆ. ಕ್ಲಿಯರೆನ್ಸ್ ಇಲ್ಲದಿದ್ರು ಕೂಡ ಯು ಲೂಸ್ ಯುವರ್ ಮಾರ್ಕ್ಸ್. ಇವು 3 ಪಾಯಿಂಟ್ಸ್ಗಳನ್ನ ಚೆಕ್ ಮಾಡೋಕ್ಕಾಗಿ ಸೊ ಇದು ನೋಟಿಸ್ ರೈಟಿಂಗ್ ಕೇಳ್ತಾರೆ. ಸೊ ಹಾಗಾದರೆ ನೋಟಿಸ್ ರೈಟಿಂಗ್ದಲ್ಲಿ ಫಸ್ಟ್ ಒಂದು ವಾಟ್ ಈಸ್ ನೋಟಿಸ್ ರೈಟಿಂಗ್ ಅಂತ ತಿಳ್ಕೊಂಡಿದ್ದೇವೆ. ಸೆಕೆಂಡ್ ಪಾಯಿಂಟ್ ಇಸ್ ದ ಮಾರ್ಕ್ಸ್ ಆ್ಯಂಡ್ ವರ್ಡ್ ಲಿಮಿಟ್ ಎಷ್ಟು ಇರುತ್ತೆ ಸರ್ ಅಂತಂದರೆ, ಸೊ ಅವರೇ ಕೊಟ್ಟುಬಿಟ್ಟಿರ್ತಾರೆ ಕ್ವಶನಲ್ಲಿ. ಮಾರ್ಕ್ಸ್ ಯೂಶ್ವಲಿ 3 ಮಾರ್ಕ್ಸ್ ಕ್ವಶನ್ ಇರುತ್ತೆ. ಆ್ಯಂಡ್ ವರ್ಡ್ ಲಿಮಿಟ್ಸ್ ಆರ್ ದೇರ್ 30 to 50 ವರ್ಡ್ಸ್ ಇರಬೇಕು. ವೆರಿ ಇಂಪಾರ್ಟೆಂಟ್, ನಿಮ್ದು ಇಟ್ಕೊಡ್ರಿ. ಓನ್ಲಿ 30 to 50 ವರ್ಡ್ಸ್ ಅಷ್ಟೇ ಇರಬೇಕು, ಅದಕ್ಕಿಂತ ಹೆಚ್ಚಿಗೆ ಇರಬಾರ್ದು. ಸರ್ ನಾವು ಕೌಂಟ್ ಮಾಡಬೇಕಾಗ್ತಾನೆ ಸರ್. ಆದಷ್ಟು ಆಲ್ಮೋಸ್ಟ್ ಅಲ್ಲಿ ನೀವು ಕರೆಕ್ಟಾಗಿ ಬರ್ಲಿಕ್ಕೆ ಪ್ರಯತ್ನ ಮಾಡಿರಿ, ಅಷ್ಟೊಳಗಡೆ ಆಗುತ್ತೆ ಅದನ್ನು. ಓಕೆ, ಸೊ ಆ ರೀತಿ ಇರಬೇಕು. ಇಟ್ಸ್ ದ ಸೆಕೆಂಡ್ ಪಾಯಿಂಟ್. ಆ್ಯಂಡ್ ಥರ್ಡ್ ಪಾಯಿಂಟ್ ಇಸ್ ದೇರ್ ಫಾರ್ಮೆಟ್ ಆಫ್ ನೋಟಿಸ್ ರೈಟಿಂಗ್. ಏನು ಸರ್ ಅದು ಫಾರ್ಮೆಟ್ ಅನ್ನು ಮಾರ್ಕ್ಸ್ ಕಟ್ ಆಗ್ತದಲ್ಲ, ವಾಟ್ ಈಸ್ ದ ಫಾರ್ಮೆಟ್ ಆಫ್? ಸೊ ಯು ಮಸ್ಟ್ ಫಾಲೋ ದಟ್ ಒನ್. ಏನು, ಫಸ್ಟ್ ಯು ಹ್ಯಾವ್ ಟು ರೈಟ್ ದ ನೇಮ್ ಆಫ್ ದ ಆರ್ಗನೈಜೇಷನ್ ಆಗಿರ್ಬೋದು ಅಥವಾ ಇಸ್ಯೂಯಿಂಗ್ ಬಾಡಿ. ಸೊ ಯಾರು ಆ ನೋಟಿಸನ್ನು ಇಸ್ಯೂ ಮಾಡ್ತಿದ್ದಾರೆ ಆ ಸಂಸ್ಥೆ ಹೆಸರನ್ನು ಮೇಲೆ ಬರೀಬೇಕು. ಫಸ್ಟ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್. ಆ್ಯಂಡ್ ಸೆಕೆಂಡ್ ಒನ್, ಎಕ್ಸಾಂಪಲ್ ಸ್ಕೂಲ್ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಸೊಸೈಟಿ ಆಗಿರ್ಬೋದು, ಸಿಟಿ ಕೌನ್ಸಿಲ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಸೊ ಯು ಹ್ಯಾವ್ ಟು ರೈಟ್ ದ ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್ ಅಥವಾ ಆರ್ಗನೈಜೇಷನ್. ಸೆಕೆಂಡ್ ಸ್ಟೆಪ್ ಇಸ್ ನೋಟಿಸ್ ಅಂತ ಬರೀಬೇಕು. ಇಲ್ಲಿ ನೋಡ್ರಿ, ಆಲ್ ಲೆಟರ್ಸ್ ಆರ್ ಇನ್ ಕ್ಯಾಪಿಟಲ್. ಟೀಚರ್ಸ್ ನಮ್ದು ಇಟ್ಕೊಡ್ರಿ, ಸಣ್ಣ ಪಾಯಿಂಟ್ಸ್ಗೂ ಭಾಳಷ್ಟು ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ. ಬಿಕಾಸ್ ಯು ಹ್ಯಾವ್ ಟು ಸೆಲೆಕ್ಟ್ ರೀ, ಆಸ್ ಅ ಟೀಚರ್ ಸೆಲೆಕ್ಟ್ ಆಗಬೇಕಂತ ಮಿಸ್ ಆಗಪ್ಲೇನೇ ಇಲ್ಲ. ಸೊ ಇಲ್ಲಿ ನೋಡ್ರಿ, ಎಲ್ಲನೂ ಕ್ಯಾಪಿಟಲಲ್ಲಿ ಕೊಟ್ಟಿದ್ದೀನಿ. ನೋಟಿಸ್ ಅನ್ನೋದನ್ನು ಇಲ್ಲಿ ಮಧ್ಯದಲ್ಲಿ ಹೆಡ್ ಆಫ್ ದಿ ಏನು ಇನ್ಸ್ಟಿಟ್ಯೂಟ್ ಬರೀತೀರಿ, ನೇಮ್ ಆಫ್ ದಿ ಆರ್ಗನೈಸೇಷನ್ ಬರೀತೀರಿ. ಅದಾದ ನಂತರ ಅದರ ಕೆಳಗಡೆ ಮಿಡಲ್ದಲ್ಲಿ ನೋಟಿಸ್ ಅಂತ ಬರೀಬೇಕು ಇನ್ ಕ್ಯಾಪಿಟಲ್ ಲೆಟರ್ಸ್. ಆಲ್ ಲೆಟರ್ಸ್ ಶುಡ್ ಬಿ ಇನ್ ಕ್ಯಾಪಿಟಲ್. ಸೊ ಎಲ್ಲ ಕ್ಯಾಪಿಟಲ್ ಲೆಟರ್ಸ್ ಇರಬೇಕು. ಸೆಂಟರ್ಡ್ ಬಿಲೋ ದ ನೇಮ್, ಆ ಹೆಸರು ಕೆಳಗಡೆನೆ. ಎಕ್ಸಾಂಪಲ್ ಇಲ್ಲೊಂದು ಇದೊಂದು ಪೇಜ್ ಅನ್ಕೊಡ್ರಿ. ಸೊ ಇಲ್ಲಿ ಆ ಸಂಸ್ಥೆ ಹೆಸರನ್ನು ಬರೆದಿದ್ದೀನಿ. ಆ್ಯಂಡ್ ಇಲ್ಲಿ ನೋಟಿಸ್ ಅಂತ ಬರಿಬೇಕು ಕ್ಯಾಪಿಟಲ್ ಲೆಟರ್ಸಲ್ಲಿ. ಓಕೆ, ನೆಕ್ಸ್ಟ್ ಡೇಟ್ ಬರಿಬೇಕಾಗತ್ತಾ. ಸೊ ಲೆಫ್ಟ್ ಅಲಾಂಡ್ ಯೂಶ್ವಲಿ ಬಿಲೋ ನೋಟಿಸ್. ಈ ನೋಟಿಸ್ ಕೆಳಗಡೆ ಈ ಸೈಡ್ ಡೇಟ್ ಫಾರ್ಮೆಟ್ ಬರಲಿ. ಸೊ ಯೂಶ್ವಲಿ ಡೇಟ್ ಫಾರ್ಮೆಟ್ ಈ ರೀತಿ ಬರ್ರಿ, 4th July, 1st October, ಈ ರೀತಿಯೇ ಇರಲಿ. ಈ ರೀತಿ 2026, ಈ ರೀತಿ 12th January 2026 ಆಗಿರ್ಬೋದು, 13th January 2026 ಆಗಿರ್ಬೋದು, ಈ ರೀತಿ ಇರಬೇಕು. ಸೊ ಈ ಸೈಡ್. ಓಕೆ, ಆ್ಯಂಡ್ ಫೋರ್ತ್ ಪಾಯಿಂಟ್ ಇಸ್ ದಟ್ ಇದು ಸಬ್ ಪಾಯಿಂಟಲ್ಲಿ ಫಾರ್ಮೆಟ್ ಆಫ್ ನೋಟಿಸ್ ರೈಟಿಂಗ್ದಲ್ಲಿ ಸಬ್ ಪಾಯಿಂಟ್ಸ್ಗಳು ಇವು. ಹೆಡ್ಡಿಂಗ್ ಅಥವಾ ಸಬ್ಜೆಕ್ಟ್ ಬರಿಬೇಕಾಗತ್ತೆ. ಯಾವುದು ಏನು ಅದರ ಬಗ್ಗೆ ನೋಟಿಸ್ ಕೊಡ್ತಾ ಇದ್ದೀರಿ ಅನ್ನೋದನ್ನು ಇಲ್ಲಿ ಮಿಡಲ್ದಲ್ಲಿ ಬರೀರಿ. ಏನಿದೆ ಹೆಡ್ಡಿಂಗ್, ಏನು ಎದರ್ ಕಾಂಪಿಟೇಷನ್ ಇದೆನಾ ಅಥವಾ ಏನು ಸೆಲೆಬ್ರೇಷನ್ ಇದೆ, ಏನಿದೆ ಅನ್ನೋದನ್ನು ಇಲ್ಲಿ ಬರಿಬೇಕಾಗತ್ತ. ಸೊ ನೀಟಾಗಿ ಎಕ್ಸಾಂಪಲ್ ಶಾರ್ಟ್ ಆಗಿರಬೇಕು, ಕ್ಲಿಯರ್ ಟೈಟಲ್ ಇರಬೇಕು. ಈಗ ಎಕ್ಸಾಂಪಲ್ ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ, ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಿರ್ಬೋದು, ಹಾಲಿಡೇ ಅನೌನ್ಸ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿ ಇರಬೇಕಾಗತ್ತೆ. ಯಾಕಂದರೆ ಆಫ್ಟರ್ ಬಿಕಮಿಂಗ್ ಟೀಚರ್ ಒಂದು ನೋಟಿಸ್ ಬರಿಬೇಕಾದ ಸಂದರ್ಭದಲ್ಲಿ ಇಂಗ್ಲೀಷಲ್ಲಿ ಆರಾಮಾಗಿ ಬರೆದು ಕೊಡಬೇಕಲ್ಲ. ಸೊ ಅದಕ್ಕಾಗಿ ಸೊ 4 ಪಾಯಿಂಟ್ಸ್ ಎಲ್ಲಿ ಥರ್ಡ್ ಮೇನ್ ಪಾಯಿಂಟ್ಸಲ್ಲಿ ಈ 4 ಪಾಯಿಂಟ್ಸ್ ಅದು. ನೆಕ್ಸ್ಟ್ 5th ಬಾಡಿ ಅಂತ ಬರುತ್ತೆ. ಓಕೆ, ಏನಪ್ಪ ಇದಾದ ನಂತರ ನಾನು ಹೇಳಿದೆ ಅಲ್ಲಿ ಬಾಕ್ಸ್ ಹಾಕಿದ್ದೆ. ಈ ರೀತಿ ಆದ ನಂತರ ಇಲ್ಲಿ ನಾವು ಹೆಡ್ಡಿಂಗ್ ಬರ್ತೀವಿ, ಇನ್ಸ್ಟಿಟ್ಯೂಟ್ ನೇಮ್ ಆಫ್ ದಿ ಇನ್ಸ್ಟಿಟ್ಯೂಟ್, ಇಲ್ಲಿ ನೋಟಿಸ್ ಅಂತ ಬರ್ತೀವಿ, ಇಲ್ಲಿ ಡೇಟ್ ಬರ್ತೀವಿ, ಇಲ್ಲಿ ಟೈಟಲ್ ಕೊಡ್ತೀವಿ. ಸೊ ಇದು ಬಾಡಿ ಆಫ್ ದಿ ಎಸ್ಸೆ ಇದೆ. ಎಲ್ಲ ಬಾಡಿ ಆಫ್ ದಿ ಎಸ್ಸೆದಲ್ಲಿ ಏನು ಬರಿಬೇಕು ಅನ್ನೋದನ್ನು ಇಲ್ಲಿದೆ ನೋಡಿ. ಏನಿರ್ಬೇಕು ಸರ್ ಬಾಡಿ ಆಫ್ ದಿ ಎಸ್ಸೆದಲ್ಲಿ? ಬಾಡಿ ಆಫ್ ದಿ ಲೆಟರ್ ಹೆಂಗೆ ಬರ್ತಾ, ಬಾಡಿ ಆಫ್ ದಿ ಎಸ್ಸೆ ಹೆಂಗೆ ಬರ್ತಾ, ಹಂಗೆ ಇಲ್ಲಿ ಬಾಡಿ ಆಫ್ ದಿ ನೋಟಿಸ್ ರೈಟಿಂಗ್ದಲ್ಲಿ ಏನೇನು ಇರಬೇಕಂದ್ರೆ ಏನು, ವಾಟ್, ವೆನ್, ವೇರ್, ಹೂ, ಇನ್ಸ್ಟ್ರಕ್ಷನ್ಸ್ ಇವೆಲ್ಲವೂ ಇರಬೇಕು ಪಾಯಿಂಟ್ಸು. ಅಂದರೆ ವಾಟ್ ಅಂದರೆ ಇವೆಂಟ್ ಇನ್ಫಾರ್ಮೇಷನ್ ಡೀಟೇಲ್ಸ್, ಎಕ್ಸಾಂಪಲ್ ಕಲ್ಚರಲ್ ಫೆಸ್ಟ್ ಆ್ಯಂಡ್ ಎಕ್ಸಾಮ್ಸ್ ಇರಲಿ, ಯಾವುದ್ರ ಬಗ್ಗೆ ನೋಟಿಸ್ ಬರ್ತಿದ್ದಾರೆ ಯು ಹ್ಯಾವ್ ಟು ಮೆನ್ಷನ್ ದಟ್ ಒನ್. ಆ್ಯಂಡ್ ವೆನ್ ದ ಡೇಟ್ ಶುಡ್ ಬಿ ಮೆನ್ಷನ್ ಕ್ಲಿಯರ್ಲಿ ವಿತ್ ದ ಎಕ್ಸಾಕ್ಟ್ ಟೈಮ್. ಸೊ ಅದರಲ್ಲಿ ಮೆನ್ಷನ್ ಮಾಡಲೇಬೇಕು ಡೇಟ್ ಆ್ಯಂಡ್ ಟೈಮಿಂಗ್. ಸೊ ಡೇಟ್ ಇದ್ರೆ ಒಂದೇ ಡೇಟ್ಸ್ ಅಷ್ಟು ಹೆಚ್ಚಿಗಿದ್ರೆ ಹೆಚ್ಚು. ಆ್ಯಂಡ್ ವೇರ್ ದ ಪ್ಲೇಸ್ ವೆನ್ಯೂ ಅನ್ನು ಕೂಡ ಮೆನ್ಷನ್ ಮಾಡಬೇಕಾಗತ್ತ. ಆ್ಯಂಡ್ ಅದನ್ನು ಆರ್ಗನೈಸೇಷನ್ ಮಾಡೋರು ಯಾರು, ಟಾರ್ಗೆಟ್ ಆಡಿಯನ್ಸ್ ಯಾರು ಹೂ ಕ್ಯಾನ್ ಪಾರ್ಟಿಸಿಪೇಟ್, ಏನು ಆಲ್ ಸ್ಟೂಡೆಂಟ್ಸ, ಏನು ಎಂಪ್ಲಾಯೀಸ್, ಯಾರು ಪಾರ್ಟಿಸಿಪೇಟ್ ಮಾಡಬೇಕಾಗತ್ತಾ. ಆ್ಯಂಡ್ ಇನ್ಸ್ಟ್ರಕ್ಷನ್ಸ್ ಮತ್ತೇನೋ ಇದ್ದಾವೆ, ಎನಿ ರಿಕ್ವೈರ್ಡ್ ಆ್ಯಕ್ಷನ್ಸ್ ಆರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ಏನೋ ಇದೆ, ಕಾಂಟ್ಯಾಕ್ಟ್
ಆಗಿರ್ಬೋದು, ರಿಜಿಸ್ಟರ್ ಬೈ ಆಗಿರ್ಬೋದು, ಏನೇ ಇದ್ರೂ ಅದನ್ನು ಕೂಡ ಇನ್ಸ್ಟ್ರಕ್ಷನ್ ಕೂಡ ಆ್ಯಡ್ ಮಾಡಬೇಕಾಗತ್ತೆ. ಸೊ ಸ್ಪೆಷಲಿ ವಾಟ್, ವೆನ್, ವೇರ್, ಹೂ ಇನ್ಸ್ಟ್ರಕ್ಷನ್ಸ್ ಪಾಯಿಂಟ್ಸ್ಗಳು ಇರಬೇಕಾಗುತ್ತಾ ಬಾಡಿ ಆಫ್ ದಿ ಎಸ್ಸೆದಲ್ಲಿ ಇಲ್ಲಿ ಇವು. ಸೊ ಇವು ಕಡಿಮೆ ಅಕ್ಷರದಲ್ಲಿ ಇರಬೇಕು, ಮತ್ತು ಇದನ್ನೇ ಆ್ಯಕ್ಚುಲಿ ಕೌಂಟ್ ಆಗೋದೇ ಈ ಬಾಡಿ ಆಫ್ ದಿ ಎಸ್ಸೆದಲ್ಲಿ ಇದು. ಓಕೆ, ಸೊ ಇವು ಇಷ್ಟೇ ಅದರಲ್ಲೇ ಇರಬೇಕು, 32-50 ವರ್ಡ್ಸಲ್ಲೇ ಸಿಗ್ತೈತಿ. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಸೊ 6th ಒನ್ ಸಿಗ್ನೇಚರ್ ಮಾಡಬೇಕಂತ ಅಥವಾ ಹೆಸರು ಬರೀರಿ ಬಿಲೋ ದ ಬಾಡಿ, ಈ ಕಡೆ ಲೆಫ್ಟ್ ಸೈಡ್ ಬರೆಯತ್ತಿರತ್ತ. ಸೊ ಇದೆಲ್ಲನೂ ಬರೆದಿರ್ತೀರಿ. ಸೊ ಲುಕ್ ಹಿಯರ್. ಸೊ ಇದು ಆಯಿತು. ಇದು ಯಾವುದು ನೇಮ್ ಆಫ್ ದಿ ನಮ್ದಲ್ಲಿ ಇಟ್ಕೊಂಡು ರಿಪೀಟ್ ಮಾಡ್ತಾ ಇದ್ದೀನಿ. ನೋಟಿಸ್ ಅಂತ ಬರ್ದಿರಿ, ಡೇಟ್ ಅಂತ ಬರ್ದಿರಿ, ಹೆಡ್ಡಿಂಗ್ ಟೈಟಲ್ ಕೊಡ್ತೀರಿ. ಸೊ ಬಾಡಿ ಆಫ್ ದಿ ಎಸ್ಸೆ ಇಲ್ಲಿ ಎಲ್ಲ ಬರೀತೀರಿ. ಇದಾದ ನಂತರ ಇಲ್ಲಿ ಒಂದು ಸಿಗ್ನೇಚರ್ ಅಥವಾ ಹೆಸರು ಬರೀರಿ. ಸೊ ಅದಾದ ನಂತರ ಹೆಸರು ಬ್ಲಾಕ್ ಲೆಟರ್ದಲ್ಲಿ ಬರಿಬೋದು ಅಥವಾ ಹೆಂಗೆ ಬರೀರಿ. ಇಲ್ಲಿ ಬರೆದ ನಂತರ ಅವ್ರ ಡೆಸಿಗ್ನೇಷನ್ ಏನಿದೆ ಅನ್ನೋದನ್ನು ಇಲ್ಲಿ ಬರೀರಿ, ಮುಗೀತು. ಏನು ಪ್ರಿನ್ಸಿಪಲ್ ಅದಾರ, ಸೆಕ್ರೆಟರಿ ಅದಾರ, ಏನು ಹೆಡ್ ಬಾಯ್ ಅದಾರ, ಹೆಡ್ ಗರ್ಲ್ ಅದಾರ, ಸೊ ಅದನ್ನು ಬರೆದ್ರೆ ಮುಗೀತು. ಇಷ್ಟೇ ರೀ ಬರೆಯೋದು. ಇದಕ್ಕಾಗಿ 3 ಮಾರ್ಕ್ಸ್ ಕೊಡ್ತಿದ್ದಾರೆ, ಒಂದಲ್ಲ ಎರಡಲ್ಲ, ಟೋಟಲ್ 3 ಮಾರ್ಕ್ಸ್ ರೀ. ಓಕೆ, ಹಾಗಾದ್ರೆ ಇದ್ರ ಜೊತೆಗೆ ಕೀ ಪಾಯಿಂಟ್ಸ್ ಎಷ್ಟು ರಿಮೆಂಬರ್ ಯಾವ ಅಂತಂದರೆ, ಆ್ಯಕ್ಚುಲಿ ನೋಟಿಸ್ ರೈಟಿಂಗ್ ಯು ಹ್ಯಾವ್ ಟು ಬಾಕ್ಸ್ ಇಟ್ರಿ. ಆ್ಯಕ್ಚುಲಿ ಅದಕ್ಕೆ ಬಾಕ್ಸ್ ಹಾಕಬೇಕು. ಸ್ಪೆಷಲಿ CBSE ಎಕ್ಸಾಮ್ದಲ್ಲಿ ಕೇಳ್ತಿರ್ತಾರೆ, ಅಲ್ಲೆಲ್ಲ ನಾವು ಬಾಕ್ಸ್ ಹಾಕ್ರಿ ಅಂತಲೇ ಮೆನ್ಷನ್ ಮಾಡ್ತಿರ್ತೀವಿ. ಸೊ ನೋಟಿಸ್ ರೈಟಿಂಗ್ ಬರಿಬೇಕಾದ್ರೆ ಈ ರೀತಿ ಅದನ್ನು ಬಾಕ್ಸ್ ಹಾಕಿನೇ ಬರಿಬೇಕಾಗತ್ತೆ ಆ್ಯಕ್ಚುಲಿ ಅಲ್ಲಿ. ಸೊ ಇಲ್ಲಿನೂ ನೀವು ಬಾಕ್ಸ್ ಹಾಕ್ಬೋದು, ಏನೂ ತೊಂದರೆ ಇಲ್ಲ. ಎಕ್ಸಾಮ್ದಲ್ಲೂ ಕೂಡ ಎಲ್ಲ ಬರೆದ ನಂತರ ಅದಕ್ಕೆ ಬಾಕ್ಸ್ ಹಾಕ್ಬೋದು. ಓಕೆ, ಆಲ್ವೇಸ್ ಡ್ರಾ ಬಾಕ್ಸ್ ಅರೌಂಡ್ ದ ಎಂಟರ್ ನೋಟಿಸ್. ಎಲ್ಲ ನೋಟಿಸ್ ಕೂಡಿ ಈ ರೀತಿ ಬಾಕ್ಸ್ ಹಾಕ್ಬೋದು. ಆ್ಯಂಡ್ ಕನ್ಸೈಸ್, ಕೀಪ್ ಲ್ಯಾಂಗ್ವೇಜ್ ಸಿಂಪಲ್ ಆಗಿರಲಿ, ಡೈರೆಕ್ಟ್ ಆಗಿರಲಿ, ವಿದಿನ್ ದ ವರ್ಡ್ ಲಿಮಿಟ್ದಲ್ಲಿರಲಿ. ಯೂಶ್ವಲಿ 50 ವರ್ಡ್ಸ್ ಅರೌಂಡ್, ಅದಕ್ಕಿಂತ ಒಳಗಡೆ ಇರಬೇಕು. 30-50 ವರ್ಡ್ಸ್ ಅಷ್ಟೇ, ಇಷ್ಟೇ ಇರಬೇಕು. ಆಮೇಲೆ 5 Wsನ ನೀವು ಎನ್ಶ್ಯೂರ್ ಮಾಡಿರಿ. ಏನಂತಂದರೆ ವಾಟ್, ವೆನ್, ವೇರ್, ಹೂ, ವೈ, ಹೌ ಅನ್ನೋದು ಎನ್ಶ್ಯೂರ್ ಆಗಿರಲಿ, ಕವರ್ ಆಗಿರಬೇಕು ಎಲ್ಲ ಪಾಯಿಂಟ್ಸ್ಗಳು ಬಾಡಿ ಆಫ್ ದಿ ಎಸ್ಸೆದಲ್ಲಿ. ಸೊ ದೀಸ್ ಆರ್ ದ ಕೀ ಟಿಪ್ಸ್ ಟು ರೈಟ್ ನೋಟಿಸ್ ರೈಟಿಂಗ್. ಇನ್ನು ಈ ರೀತಿ ಫಾರ್ಮೆಟ್ನ ನೋಡೋದಾದರೆ ಈ ರೀತಿ ಇದೆ. ಫಾರ್ಮೆಟ್ ಆಫ್ ನೋಟಿಸ್ ರೈಟಿಂಗ್ ನಾ ಎಷ್ಟೊತ್ತನ ಹೇಳಿದೆ. ಫಸ್ಟ್ ಪಾಯಿಂಟ್ ಇಸ್ ದ ನೇಮ್ ಆಫ್ ದ ಆರ್ಗನೈಸೇಷನ್. ನಾ ಎಲ್ಲೆಲ್ಲಿ ಬಾಕ್ಸ್ ಹಾಕಿದ್ದೀನಿ ನೋಡ್ರಿ, ಇಲ್ಲಿ ಎಲ್ಲೆಲ್ಲಿ ಯಾವ ರೀತಿ ಪಾಯಿಂಟ್ ಬರ್ತಾವೆ ಇದೇ ರೀತಿ ಇರಬೇಕು ನೋಡಿರಿ. ಇಲ್ಲಿ ನೋಡಿ, ನಾನು ಇಲ್ಲಿ ಸೆಂಟ್ರದಲ್ಲಿ ಬರೆದಿದ್ದೆ ನೇಮ್ ಆಫ್ ದ ಆರ್ಗನೈಸೇಷನ್ ಅಥವಾ ಇಸ್ಯೂ ಬಾಡಿ, ಯಾವುದು ಸಂಸ್ಥೆ ಇದೆ, ಶಾಲೆ ಇದೆ, ಅದರ ಹೆಸರು ಇಲ್ಲಿ ಬರೆದಿದ್ದೀನಿ. ಸೆಕೆಂಡ್ ಪಾಯಿಂಟ್ ಏನು, ನೋಟಿಸ್ ಅಥವಾ ಆಲ್ ಲೆಟರ್ಸ್ ಆರ್ ಇನ್ ಕ್ಯಾಪಿಟಲ್. ಹೌದಾ, ಕ್ಯಾಪಿಟಲ್ಸಲ್ಲಿ ಇದಾವಲ್ಲ. ಸೊ ನೋಟಿಸ್ ಅಂತ ಬರೀರಿ ಮಿಡಲ್ದಲ್ಲಿ. ಈ ಕಡೆ ಲೆಫ್ಟ್ ಸೈಡ್ ಬಂದರೆ ಥರ್ಡ್ ಪಾಯಿಂಟ್. ಇವು ನಂಬರ್ಸ್ ಹಾಕೋದು ಅವಶ್ಯಕತೆ ಇಲ್ಲ, ಮತ್ತು ನಾನು ನಿಮಗೆ ನಮ್ಮದಲ್ಲಿ ಇರಲಿ ಅಂತೇಳಿ ಐ ಹ್ಯಾವ್ ಗಿವನ್ ನಂಬರ್ಸ್. ಸೊ ಡೇಟ್ ಬರಿಬೇಕಾಗುತ್ತೆ, ಡೈರೆಕ್ಟ್ ಡೇಟ್ ಕೂಡ ಬರಿಬೋದು. ನಾನು ಹೇಳಿದೆ ಡೇಟ್ ಫಾರ್ಮೆಟು. ಸೊ 4th January, ಓಕೆ, 4th January 2026 ಅಥವಾ 5th January 2026 ಅಂತ ಈ ರೀತಿ ಬರೀರಿ. ಆಮೇಲೆ ಇಲ್ಲಿ ಮಿಡಲಲ್ಲಿ 4th ಪಾಯಿಂಟ್ ಹೆಡ್ಡಿಂಗ್ ಬರಿಬೇಕಾಗುತ್ತೆ. ಎದರ ಬಗ್ಗೆ ಕಾಂಪಿಟೇಷನ್ ಇದೆ, ಏನೋ ನೋಟಿಸ್ ಎದ್ರ ಬಗ್ಗೆ ಇದೆ ಆ ಹೆಡ್ಡಿಂಗ್. ಎಕ್ಸಾಂಪಲ್ ಪೇಂಟಿಂಗ್ ಕಾಂಪಿಟೇಷನ್ ಆಗಿರ್ಬೋದು, ಆ್ಯನ್ಯುವಲ್ ಡೇ ಆಗಿರ್ಬೋದು, ಹಾಲಿಡೇಸ್ ಅನೌನ್ಸ್ಮೆಂಟ್ ಆಗಿರ್ಬೋದು, ಏನಿದೆ ಅದನ್ನು ಇಲ್ಲಿ ಮಿಡಲ್ದಲ್ಲಿ ಬರಿಬೇಕು. ಸೊ ಇಲ್ಲಿ ನೆಕ್ಸ್ಟ್ ಬಾಡಿ ಆಫ್ ದಿ ಸ್ಟಾರ್ಟ್ ಆಗುತ್ತಾ, ನೀವು ಪ್ಯಾರಾಗ್ರಾಫ್ ಮಾಡಿ ಬರಿತೀರಿ. ಇಲ್ಲಿಂದ ಹಿಡಿದು ಸ್ಟಾರ್ಟ್ ಮಾಡಿರಿ. ಈ ಕಡೆ ಲೆಫ್ಟ್ ಸೈಡ್ ಸಿಗ್ನೇಚರ್ ಮಾಡ್ಬೋದು ಅಥವಾ ಹೆಸರು ಬರೆದ್ಬಿಟ್ರಿ, ಎರಡು ಕೂಡ ಒಂದಂತ ನಾವು ಕನ್ಸಿಡರ್ ಮಾಡ್ಬೋದು. ಡೆಸಿಗ್ನೇಷನ್ ಏನಿದೆ, ಅವ್ರದ್ದು ಹುದ್ದೆ ಏನಿದೆ, ಪ್ರಿನ್ಸಿಪಲ್, ಹೆಡ್ ಬಾಯ್, ಹೆಡ್ ಗರ್ಲ್ ಅಂತ ಬರೆದು ಸ್ಕೂಲ್ ಹೆಸರು ಕೂಡ ಬರಿಬೋದು. ಮುಗೀತು. ದಿಸ್ ಇಸ್ ದ ಬೆಸ್ಟ್ ಪರ್ಫೆಕ್ಟ್ ಫಾರ್ಮೆಟ್ ಟು ರೈಟ್ ನೋಟಿಸ್ ರೈಟಿಂಗ್. ಹಾಗಾದ್ರೆ ನೋಟಿಸ್ ರೈಟಿಂಗನ್ನು ಇಟ್ಕೊಂಡು, ಇದು ಫಾರ್ಮೆಟ್ನ ಇಟ್ಕೊಂಡು, ನೇಮ್ ಆಫ್ ದ ಈ ಫಾರ್ಮೆಟ್ ಮಿಸ್ ಮಾಡಬೇಡ್ರಿ. ಸೊ ಇದನ್ನು ನಾವು ನೋಟಿಸ್ ರೈಟಿಂಗ್ ಫಾರ್ಮೆಟ್ ಇಟ್ಕೊಂಡು ನಾವು ಒಂದು ಎಕ್ಸಾಂಪಲ್ ನೋಡೋಣ ನಮ್ಮ GPT ಲೆವೆಲ್ದಲ್ಲಿ. ಸೊ ಇಲ್ಲಿ ಒಂದು ನಾನು ಬರೆದಿದ್ದೀನಿ ಆಲ್ರೆಡಿ ಪೇಂಟಿಂಗ್ ಕಾಂಪಿಟೇಷನ್ಸ್ ಬಗ್ಗೆ, ಅದನ್ನೇ ಕ್ವಶನ್ ತೊಗೊಂಡು ಮಾಡಿದ್ದೀನಿ. ಬಟ್ ಇದನ್ನು ಆ್ಯಸ್ ಯೂಸ್ವಲ್ ಯಾವ ರೀತಿ ಐತಿ ಅದೇ ರೀತಿ ನಾನು ಬರೆದು ಮುಗಿಸಿದ್ದೀನಿ. ಬಹಳಷ್ಟು ಪರ್ಫೆಕ್ಟ್ ಆಗಿದೆ. ಇದನ್ನು ಸ್ಟೆಪ್ ವೈಸ್ ಡಿಟೇಲ್ ಮಾಡ್ತಾ ಹೋಗೋಣ. ಓಕೆ, ಇನ್ನು ಕಾಮನ್ ಮಿಸ್ಟೇಕ್ಸ್ ಟು ಅವಾಯ್ಡ್. ಏನು ಮಿಸ್ಟೇಕ್ಸ್ ಆಗಬಾರ್ದು ಅಂದರೆ ರೈಟಿಂಗ್ ಮೋರ್ ದೆನ್ 50 ವರ್ಡ್ಸ್ ಇರಲೇಬಾರ್ದು. ಆಮೇಲೆ ಫಾರ್ಗೆಟಿಂಗ್ ಟು ರೈಟ್ ನೋಟಿಸ್ ಅನ್ನೋದು ಬರೀಲೇಬೇಕು, ಕ್ಯಾಪಿಟಲ್ ಲೆಟರ್ಸಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಮಿಸ್ಸಿಂಗ್ ಡೇಟ್ ಆ್ಯಂಡ್ ಟೈಮ್, ಇವು ವೆನು ಆಗಿರ್ಬೋದು, ಡೇಟ್ ಟೈಮಲ್ಲಿ ಕಂಪಲ್ಸರಿ ಮೆನ್ಷನ್ ಮಾಡಲೇಬೇಕಾಗುತ್ತಾ, ಇದನ್ನು ಮರಿಬೇಡ್ರಿ. ನಾಟ್ ಮೆನ್ಷನಿಂಗ್ ಡೆಸಿಗ್ನೇಷನ್, ಹುದ್ದೆಯನ್ನು ಮೆನ್ಷನ್ ಮಾಡದೆ ಬರೆಯೋದು, ದಟ್ ಇಸ್ ಆಲ್ಸೋ ಮಿಸ್ಟೇಕ್. ಆ್ಯಂಡ್ ರೈಟಿಂಗ್ ಇನ್ಫಾರ್ಮಲ್ ಲ್ಯಾಂಗ್ವೇಜ್ ಇರಬಾರ್ದು, ಫಾರ್ಮಲ್ ಲ್ಯಾಂಗ್ವೇಜ್ದಲ್ಲಿ ಇರಬೇಕು. ಆ್ಯಂಡ್ ರೈಟಿಂಗ್ ಲಾಂಗ್ ಪ್ಯಾರಾಗ್ರಾಫ್ಸ್ ಬರಿಬೇಡ್ರಿ, 30-50 ವರ್ಡ್ಸ್ ಅಷ್ಟೇ ಇದೆ, ಲಾಂಗ್ ಪ್ಯಾರಾಗ್ರಾಫ್ಸ್ ಅವಾಯ್ಡ್ ಮಾಡಿರಿ. ಓಕೆ, ದೀಸ್ ಆರ್ ದ ಕಾಮನ್ ಮಿಸ್ಟೇಕ್ಸ್ ಯು ಹ್ಯಾವ್ ಟು ಅವಾಯ್ಡ್. ಆ್ಯಂಡ್ ಟಿಪ್ಸ್ ಟು ಸ್ಕೋರ್, ಫುಲ್ ಮಾರ್ಕ್ಸ್ ಬರಬೇಕಾದ್ರೆ ನಿಮ್ಮದು ಫಾರ್ಮೆಟ್ನ ನೋಡ್ತಾರೆ.
ಸ್ಟ್ರಿಕ್ಟಾಗಿ ಕವರ್ ಆಲ್ ಡೀಟೇಲ್ಸ್ ಕವರ್ ಆಗಿರಬೇಕು. ಕ್ವಶನ್ದಲ್ಲಿ ಏನು ಕೊಟ್ಟಿರ್ತಾರೋ ಎಲ್ಲ ಪಾಯಿಂಟ್ಸ್ಗಳು. ಆ್ಯಂಡ್ ಕೀಪ್ ವಿದಿನ್ ದ ವರ್ಡ್ ಲಿಮಿಟ್. ಇಷ್ಟೆಲ್ಲನೂ ಆ ವರ್ಡ್ ಲಿಮಿಟ್ಸಲ್ಲಿ ಇರಬೇಕು. ಆ್ಯಂಡ್ ರೈಟ್ ನೀಟ್ಲಿ ಆ್ಯಂಡ್ ಕ್ಲಿಯರ್ ಆಗಿ ಬರೀರಿ. ನೀಟಾಗಿರಲಿ, ಕ್ಲಿಯರ್ ಆಗಿರಲಿ. ಡು ನಾಟ್ ಆ್ಯಡ್ ಅನ್ನೆಸೆಸರಿ ಇನ್ಫಾರ್ಮೇಷನ್. ಸಿಕ್ಸ್ಗೆ ಇನ್ಫಾರ್ಮೇಷನ್ ಆ್ಯಡ್ ಮಾಡಲಿಕ್ಕೆ ಹೋಗಬೇಡ್ರಿ. ಸೊ ದೀಸ್ ಆರ್ ದ ಟಿಪ್ಸ್. ಓಕೆ, ಹಾಗಾದ್ರೆ ನೋಟಿಸ್ ರೈಟಿಂಗ್ ದ ಲಾಸ್ಟ್ ಕನ್ಕ್ಲೂಷನ್ ಏನು ಹೇಳ್ಬೋದು ಅಂದರೆ, ರೈಟಿಂಗ್ ಅನ್ ಎಸ್ಸೆ ಸ್ಕೋರಿಂಗ್ ದ GPTR ಇಂಗ್ಲೀಷ್ ಪೇಪರ್ 2 ಇಫ್ ಯು ಫಾಲೋ ಏನಿರಬೇಕು, ನಾನು ಹೇಳಿದೆ ನಿಮ್ಮ ಮಾರ್ಕ್ಸ್ ಕೊಡಬೇಕಾದ್ರೆ ಫಾರ್ಮ್ಯಾಟ್ ನೋಡ್ತಾರೆ. ರೈಟ್ ಕ್ಲಿಯರ್ಲಿ ಆಗಿರಬೇಕು ಆ್ಯಂಡ್ ವಿದಿನ್ ದ ವರ್ಡ್ ಲಿಮಿಟಲ್ಲಿ ಇರಬೇಕು. ಸೊ ದೆನ್ ಯು ವಿಲ್ ಗೆಟ್ ಟು ಕಂಪ್ಲೀಟ್ ಮಾರ್ಕ್ಸ್. ಇದನ್ನು ನಾನು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸ್ಟೆಪ್ ಇದೇನಿದೆ ಫಾರ್ಮ್ಯಾಟ್ ಇದೆ, ಇದನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಒಂದನ್ನು ನಾನು ತೋರಿಸ್ಬಿಡ್ತೀನಿ. ನಾನು ಇವತ್ತಿನ ಈವ್ನಿಂಗ್ ಲೈವ್ ಕ್ಲಾಸಸ್ದಲ್ಲಿ ಲೈವ್ ಆಗಿ ಬಿಡಿಸೋಣ. ಭಾಳಷ್ಟು ಒಂದು ಇಂಥ ಕ್ವಶನ್ಸ್ಗಳನ್ನು ನಾವು ಬಿಡಿಸೋಣ ಲೈವ್ ಕ್ಲಾಸಸ್ದಲ್ಲಿ. ಜಾಯ್ನ್ ಆಗಿರಿ. ದ ಮೆಂಬರ್ಸ್ ಓನ್ಲಿ ಕ್ಲಾಸಸ್ ಇರುತ್ತೆ. ಸೊ ಹೂ ಆರ್ ದ ಮೆಂಬರ್ಸ್, ಅವ್ರಿಗೆ ಏನಾದರೂ ಅನುಕೂಲ ಮಾಡಿ ಕೊಡಬೇಕು ಅನ್ನೋ ಉದ್ದೇಶಕ್ಕಾಗಿ ಇಟ್ಟಿದ್ದೀನಿ. ಕಾಮನಾಗಿ ಎಲ್ರಿಗೂ ಲೈವ್ ಕ್ಲಾಸಸ್ ಜಾಯ್ನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ, ಬಟ್ ಮೆಂಬರ್ಸ್ಗೆ ಅವರಿಗೆ ಒಂದು ಸ್ವಲ್ಪ ಡಿಫರ್ ಇರಲಿ ಅನ್ನೋ ಕಾರಣಕ್ಕಾಗಿ. ಸೊ ಅದಾದ ನಂತರ ಮತ್ತೆ ಎಲ್ರಿಗೂ ಪಬ್ಲಿಕ್ ಇದು ಆಗುತ್ತೆ ಅದು. ಓಕೆ, ರೈಟ್. ಸೊ ಈ ಫಾರ್ಮೆಟ್ನ ಇಟ್ಕೊಂಡು ನಾವು ಒಂದು ಕ್ವಶನ್, ಅದೇ ಕ್ವಶನ್ ತೊಗೊಂಡು ಸಾಲ್ವ್ ಮಾಡೋಣ. ಓಕೆ, ರೈಟ್. ಕ್ವಶನ್ ಈ ರೀತಿ ಇದೆ. 69 ಇವ ಸುಗುಣ ಸೋಯಲ್ ಅಂತ ಅಂದ್ಕೊಂಡ್ರೆ ಸೆಕ್ರೆಟ್ರಿ ಆಫ್ ಆರ್ಟ್ಸ್ ಕ್ಲಬ್ ಯಾವ ಸ್ಕೂಲ್ದು? ನಾರ್ತ್ ಡೆಲ್ಲಿ ಸ್ಕೂಲದ್ದು ನೀವು ಸೆಕ್ರೆಟರಿ ಆಫ್ ಆರ್ಟ್ ಕ್ಲಬ್ ಇದ್ದೀರಿ. ಅದಕ್ಕಾಗಿ ಯು ಆರ್ ಆರ್ಗನೈಸಿಂಗ್ ಒಂದು ನಿಮ್ಮ ಅಡಿಯಲ್ಲಿ ಒಂದು ಪೇಂಟಿಂಗ್ ಕಾಂಪಿಟೇಷನನ್ನು ಆರ್ಗನೈಸ್ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ರೈಟ್ ಆ್ಯಂಡ್ ನೋಟಿಸ್ ಮಾಡಿರಿ. ಏನಂತ ಇನ್ಫಾರ್ಮ್ ಮಾಡಿರಿ ಅಂದ್ರೆ, ದ ಸ್ಟೂಡೆಂಟ್ಸ್ ಅಬೌಟ್ ದ ಸೇಮ್ ಯೂಸಿಂಗ್ ದ ಹಿಂಟ್ಸ್. ಕೆಳಗೆ ಕೊಟ್ಟಂಥ ಹಿಂಟ್ಸನ್ನು ಉಪಯೋಗಿಸ್ಕೊಂಡು ಗಿವನ್ ಬಿಲೋ ಇನ್ ನಾಟ್ ಮೋರ್ ದೆನ್ 30 to 50 ವರ್ಡ್ಸ್ದಲ್ಲಿ ನೋಟಿಸನ್ನು ಬರೀರಿ. ಹಿಂಟ್ಸ್ ಏನೇನು ಕೊಟ್ಟಿದ್ದಾರೆ, ಯಾರ್ಯಾರು ಪಾರ್ಟಿಸಿಪೆಂಟ್ಸ್ ಅಂತ, ಕ್ಲಾಸ್ 6 to 9th, ಡೇಟ್ 6 June 2019, ಟೈಮಿಂಗ್ ಕೊಟ್ಟಿದ್ದಾರೆ 10 AM to 1 PM ತನಕ ಇರ್ತಾರೆ. ಆಮೇಲೆ ವೆನ್ಯೂ ಕೊಟ್ಟಿದ್ದಾರೆ ಸ್ಕೂಲ್ ಆಡಿಟೋರಿಯಂ. ನೋಟಿಸ್ ಬರೀರಿ. ಸೊ ಆಲ್ರೆಡಿ ನಮಗೆ ಗೊತ್ತಿದೆ ಏನು, ನೇಮ್ ಆಫ್ ದಿ ಆರ್ಗನೈಸೇಷನ್ ಅಥವಾ ಇಸಿಂಗ್ ಬಾಡಿ ಹೆಸರನ್ನು ಮಧ್ಯದಲ್ಲಿ ಸೆಂಟರ್ದಲ್ಲಿ ಬರೀಬೇಕಾಗತ್ತೆ. ಸೊ ಯಾರು ಇದನ್ನು ಹೆಡ್ ಆಫ್ ದಿ ಆರ್ಗನೈಸೇಷನ್ ಯಾರು ಅದಾರ ಅಂದರೆ, ಯಾವ ಸ್ಕೂಲು? ನಾರ್ತ್ ಡೆಲ್ಲಿ ಸ್ಕೂಲ್ದವ್ರು ಅದಾರ. ಈ ಹೆಸರನ್ನು ನಾನು ಇಲ್ಲಿ ಫಸ್ಟ್ ಮಿಡಲ್ ಬರ್ಕೊತೀನಿ. ನಾರ್ತ್ ಡೆಲ್ಲಿ ಸ್ಕೂಲ್ ಅಂತ ಬರ್ಕೊಂಡೆ. ನೀಟಾಗಿ ಬರೀರಿ. ಫಸ್ಟ್ ಲೆಟರ್ ಶುಡ್ ಬಿ ಕ್ಯಾಪಿಟಲ್ ಮಾಡಿ ಬರೀರಿ. ನೀಟ್ ಅನಿಸುತ್ತೆ, ಬ್ಯೂಟಿಫುಲ್ ಅನಿಸುತ್ತೆ. ಬರದೆ ಒಂದು ಮುಗೀತು. ಇಲ್ಲಿಗೆ ಒಂದು ಸ್ಟೆಪ್ ಮುಗೀತು. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಇಸ್ ದ ನೋಟಿಸ್ ಅಂತ ಕ್ಯಾಪಿಟಲ್ ಲೆಟರ್ಸ್ದಲ್ಲಿ ಬರೀಬೇಕು. ಸೆಕೆಂಡ್ ಸ್ಟೆಪ್ ಅದನ್ನು ಕೂಡ ಬರಿತೀನಿ ಮಿಡಲ್ದಲ್ಲಿ. ನೋಟಿಸ್ ಆಲ್ ಲೆಟರ್ಸ್ ಆರ್ ಇನ್ ಕ್ಯಾಪಿಟಲ್. ರೈಟ್, ಇದನ್ನು ಮುಗಿಸಿದ್ದೀವಿ. ಸೆಕೆಂಡ್ ಸ್ಟೆಪ್ ಕಂಪ್ಲೀಟೆಡ್. ಇನ್ನು ಡೇಟ್ ಬರೀಬೇಕಾಗುತ್ತಾ? ನಾನು ಈ ಕಡೆ ಲೆಫ್ಟ್ ಸೈಡ್ ಬರೀರಿ. ಸೊ ಈ ಸದ ನಾನು 4th June 2019 ಅಂತ ಹಾಕಬೇಕಾಗುತ್ತಾ. ಸ್ವಲ್ಪ ಡೇಟ್ ಹಾಕೋದು ಮುಂದೆ ಸ್ವಲ್ಪ ವಿಚಾರ ಮಾಡಿ. ಯಾಕಂದರೆ ಇಲ್ಲಿ 6th June ಕಾಂಪಿಟೇಷನ್ ಇದೆ ಮತ್ತು 2019 ಅಂತ ಡೇಟ್ ಕೊಟ್ಟಿದ್ದಾರಲ್ಲ, ಇಯರ್ ಕೂಡ ಕೊಟ್ಟಿದ್ದಾರೆ. ಅದಕ್ಕಾಗಿ ಸೊ ಅದಕ್ಕಿಂತ ಮುಂಚೆನೇ ನಾವು ಏನು ಮಾಡಬೇಕಂತ ನೋಟಿಸ್ ಹೊಡಿಸೋದಿರುತ್ತೆ. ಅದಕ್ಕಾಗಿ ಅದಕ್ಕಿಂತ ಹಿಂದಿನ ದಿನಗಳನ್ನು ತೊಗೊಳ್ರಿ. 4th June ಅಥವಾ 1st, 2nd ಯಾವ್ದು ತೊಗೊತಿರ್ತವ್ರಿ. ಸೊ ಯಾವ್ದು ಬೇಕಾದ ಡೇಟ್ ತೊಗೊಳ್ರಿ. ಈ ಫಾರ್ಮೆಟ್ದಲ್ಲಿ ಇರಲಿ. ಇಟ್ ಈಸ್ ದ ಬೆಸ್ಟ್ ಫಾರ್ಮೆಟ್ ಅಂತ ಹೇಳ್ತಾನೆ ಬರ್ತಿದ್ದೀನಿ. ಇವನ್ ಇನ್ ಲೆಟರ್ ರೈಟಿಂಗ್ದಲ್ಲೂ ಕೂಡ ಇದೆ ಫಾರ್ಮೆಟ್ನ ಯೂಸ್ ಮಾಡಿರಿ. ಸೊ ಭಾಳಷ್ಟು ಈಗ ಓಲ್ಡ್ ಸಿಸ್ಟಮ್ ಇದೆ. ಹೆಂಗಂದರೆ 4 ಅಥವಾ 7 2019, 4/8/2019 ಈ ರೀತಿ ಬರಲಿಕ್ಕೆ ಹೋಗಬೇಡ್ರಿ. ರೈಟ್. ಆ್ಯಂಡ್ ಥರ್ಡ್ ಸ್ಟೆಪ್ ಕಂಪ್ಲೀಟೆಡ್. 1 2 3 ಕಂಪ್ಲೀಟ್. ಇನ್ನು ಹೆಡ್ಡಿಂಗ್ ಬರೀರಿ. ಯಾವುದ್ರ ಬಗ್ಗೆ ಮಾತನಾಡ್ತಿದ್ರಿ ನೋಟಿಸ್ದಲ್ಲಿ ಅಂತ ಅನ್ನೋದನ್ನು. ಸೊ ಇಲ್ಲಿ ಕೊಟ್ಟಿದ್ದಾರೆ ಅವರು ಪೇಂಟಿಂಗ್ ಕಾಂಪಿಟೇಷನ್ ಅಂತೇಳಿ ಕೊಟ್ಟಿದ್ದಾರಲ್ಲ. ಸೊ ಇದನ್ನೇ ಸೇಮ್ ಕಾಪಿ ಪೇಸ್ಟ್. ಪೇಂಟಿಂಗ್ ಕಾಂಪಿಟೇಷನ್ ಫಸ್ಟ್ ಲೆಟರ್ ಕ್ಯಾಪಿಟಲ್ ಮಾಡಿ ಬರ್ತಿದ್ರೆ ನೀಟ್ ಅನ್ಸುತ್ತೆ. ಪೇಂಟಿಂಗ್ ಕಾಂಪಿಟೇಷನ್. ಸೊ ಮುಗೀತು. 1 2 3 4 ಸ್ಟೆಪ್ಸ್ ಕಂಪ್ಲೀಟೆಡ್ ಆದವು ರೀ. ಇನ್ನೇನು ಬೇಕು ರೀ, ಬಾಡಿ ಒಂದಿಷ್ಟು ಬರೆದ್ರೆ ಮುಗಿದಾಯಿತು. ಏನು ನೋಟಿಸ್ ರೈಟಿಂಗ್ ಮೇನ್ ಇದೇ ಇರುತ್ತೆ. ನಮ್ಮ ಕನ್ಸಿಡರ್ ಮಾಡೋದು ಇದೆಲ್ಲನೂ ಮಾಡ್ತೀರಿ. ಸ್ವಲ್ಪ ಗಮನ ಕೊಟ್ಟರೆ ಮಾಡಿದ್ರೆ ಮುಗೀತು. ಇನ್ನು ಬಾಡಿಯನ್ನು ಬರಿಬೇಕಾದ್ರೆ ನೋಡಿರಿ, ಆಲ್ರೆಡಿ ಅವ್ರು ಟೈಟಲ್ ಕೊಟ್ಟಿದ್ದಾರೆ. ಏನಂತಂದರೆ ಇವೆಲ್ಲವೂ ಇರಬೇಕು. ಪಾರ್ಟಿಸಿಪೆಂಟ್ಸ್ ಯಾರ್ಯಾರು, ಆಮೇಲೆ ಯಾವಾಗಿದೆ, ಟೈಮಿಂಗ್ ಯಾವಾಗ, ಪ್ಲೇಸಲ್ಲಿ, ಅದನ್ನು ಬರಿಬೇಕಾದ್ರೆ ನೋಡಿರಿ ನಾನೇನಂತ ಬರೆದಿದ್ದೇವೆ. ಇದನ್ನೇ ಯೂಸ್ ಮಾಡ್ತು ಬರೀ ಹೆಚ್ಚು. ಪ್ಯಾಸಿವ್ ಫಾರ್ಮ್ದಲ್ಲಿ ಇರುತ್ತೆ, ಫಾರ್ಮಲ್ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ಇರುತ್ತೆ. ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸಸ್ 6 to 9th ಇಲ್ಲಿ ಕೊಟ್ಟಿದ್ದಾರಲ್ಲ ಕ್ಲಾಸಸ್, ಇದು ತೊಗೊಂಡಿದ್ದೀನಿ. ಅದನ್ನು ರೆಡ್ ಇಂಕ್ದಲ್ಲಿ ಕೊಟ್ಟಿದ್ದೀನಿ ನೋಡಿರಿ. ಆಲ್ ಸ್ಟೂಡೆಂಟ್ಸ್ ಆಫ್ ಕ್ಲಾಸಸ್ 6 to 9th ಆರ್ ಇನ್ಫಾರ್ಮ್ಡ್. ಪ್ಯಾಸಿವ್ ಫಾರ್ಮ್ದಲ್ಲಿ ಇರಲಿ. ಆರ್ ಇನ್ಫಾರ್ಮ್ಡ್ ಪ್ಯಾಸಿವ್ ಫಾರ್ಮ್ದಲ್ಲಿ. ಓಕೆ, ದ್ಯಾಟ್ ಏನಂತ ಇನ್ಫಾರ್ಮ್ ಮಾಡಲ್ಪಟ್ಟಿದ್ದೀರಿ ಅಂತಂದರೆ,
ಅ ಪೇಂಟಿಂಗ್ ಕಾಂಪಿಟೇಷನ್ ಇಲ್ಲಿದೆ ನೋಡ್ರಿ, ಪೇಂಟಿಂಗ್ ಕಾಂಪಿಟೇಷನ್ ಅಂತ ಎಲ್ಲಿತ್ತು, ಅ ಪೇಂಟಿಂಗ್ ಕಾಂಪಿಟೇಷನ್. ಅ ಪೇಂಟಿಂಗ್ ಕಾಂಪಿಟೇಷನ್ ವಿಲ್ ಬಿ ಹೆಲ್ಡ್, ಇದನ್ನು ಅಲ್ಲಿದೆ ತೊಗೊಂಡು ರೆಡ್ಡಿಂಗ್ ಆಗ್ಬೇಕು, ಇದನ್ನು ವಿಲ್ ಬಿ ಹೆಲ್ಡ್ ಯಾವಾಗ ಡೇಟ್ ಅವರೇ ಕೊಟ್ಟಿದ್ದು 6th ಜೂನ್ ಅಂತ ಕೊಡ, 6th ಜೂನ್ 2019. ಯಾವ ಟೈಮಿಂಗ್ ಅಂದರೆ ಟೈಮಿಂಗ್ ಫ್ರಾಮ್ 10 AM to 1 PM, ಇದನ್ನು ಕಾಪಿ ಪೇಸ್ಟ್ ಇದರಲ್ಲಿ ತೊಗೊಂಡಿದ್ದೀವಿ. ಎಲ್ಲಿದೆ, ಇನ್ ದ ಸ್ಕೂಲ್ ಆಡಿಟೋರಿಯಂ. ಮುಗಿತು. All students of classes 6th to 9th are informed that a painting competition will be held on 6th June 2019 from 10 AM to 1 PM in the school auditorium. ಮುಗಿತಾ, ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಗಿದ್ದಾವೆ, ಎಲ್ಲನೂ ಆ್ಯಡ್ ಮಾಡಿದ್ದೀವಿ. ಸೊ ಅದಕ್ಕಾಗಿ ಏನು ಮಾಡಬೇಕು, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಮೇ ಪಾರ್ಟಿಸಿಪೇಟ್, ಯಾರಿಗೆ ಆಸಕ್ತಿ ಇದೆ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು. ದಿಸ್ ಬಾಡಿ ಆಫ್ ದಿ ನೋಟಿಸ್ ನೋ, ಸೊ ಇನ್ಕ್ಲೂಡೆಡ್ ಆಲ್ ಪಾಯಿಂಟ್ಸ್ ರೀ ಆ್ಯಂಡ್ ಕ್ಲಿಯರ್ ಇನ್ಫಾರ್ಮೇಷನ್ ಇದೆ, ಸ್ಪಷ್ಟವಾಗಿದೆ. ಯಾರು ಭಾಗವಹಿಸಬೇಕು, ಯಾವಾಗಿದೆ, ಟೈಮಿಂಗ್ ಎಷ್ಟು, ಎಲ್ಲಿದೆ, ಎಲ್ಲನೂ ಕೊಟ್ಟಿದ್ದಾರೆ. ಓಕೆ, ಮುಗೀತು. ಇಷ್ಟು ಬರೆದ್ರೆ ಮುಗೀತು ನೋಡಿರಿ. ಸೊ ಈ ವರ್ಡ್ಸ್ ಕೌಂಟ್ ಮಾಡಿದ್ರೆ 33 ಏನೋ ವರ್ಡ್ಸ್ ಅದಾವೆ, ನಾನು ಕೌಂಟ್ ಮಾಡಿದ್ದೀನಿ, 33 ಏನೋ ವರ್ಡ್ಸ್ ಬರ್ತಾವೆ, ಅಷ್ಟೇ ಬರ್ತದೆ, ಏನು ತೊಂದರೆ. ಇನ್ನು ಲಾಸ್ಟಿಗೆ ನೋಡಿರಿ, 1 ಕಂಪ್ಲೀಟೆಡ್, 2, 3, 4, 5th ಆಲ್ಸೋ ಕಂಪ್ಲೀಟೆಡ್. ಸಿಗ್ನೇಚರ್ ಆ್ಯಂಡ್ ನೇಮ್ ಎರಡು ಕೂಡ ಒಂದೇ ಅನ್ಕೊಡ್ರಿ. ಆಮೇಲೆ ಡೆಸಿಗ್ನೇಷನ್ ಆ್ಯಂಡ್ ಕ್ಲಾಸ್ ಬರೆದ್ಬಿಡೋಣ. ಸೊ ನೇಮ್ ಆ್ಯಂಡ್ ಸಿಗ್ನೇಚರ್ ಸುಗೋಣ, ಅಥವಾ ಹುಡುಗ ಹುಡುಗಿ ನಿಮ್ಮ ಯಾವ್ದು ಹೆಸರು ಬರ್ತದೆ ಬರೀರಿ. ಸೆಕ್ರೆಟ್ರಿ ಇರ್ತಾರೆ, ಡೆಸಿಗ್ನೇಷನ್ ಕಂಪಲ್ಸರಿ ಮೆನ್ಷನ್ ಮಾಡಬೇಕು, ನಿಮ್ದು ಇಟ್ಕೊಡ್ರಿ. ಸೆಕ್ರೆಟ್ರಿ ಆರ್ಟ್ಸ್ ಕ್ಲಬ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಸೆಕ್ರೆಟ್ರಿ ಆರ್ಟ್ಸ್ ಕ್ಲಬ್ ಎಲ್ಲಿದೆ ರೀ, ದ ಸೆಕ್ರೆಟ್ರಿ ಆರ್ಟ್ಸ್ ಕ್ಲಬ್ ಅಂತಿದೆ ನೋಡ್ರಿ. ಸೊ ಅದನ್ನು ಮೆನ್ಷನ್ ಮಾಡಿದ್ದೀವಿ. ಅದಂದ್ರೆ ನಾರ್ತ್ ಡೆಲ್ಲಿ ಸ್ಕೂಲ್ ಅಂತೇಳಿ ಸ್ಕೂಲ್ ಹೆಸರು ಬರ್ತಿದ್ದೇವೆ, ಮುಗೀತು. ಇಷ್ಟೇ ಬರೆದ್ರೆ ಕಂಪ್ಲೀಟ್ 3 ಮಾರ್ಕ್ಸ್ ಕೊಡ್ತಾರೆ ರೀ. ಎಷ್ಟು ಈಸಿ ನೋಡ್ರಿ. ಓಕೆ, ಸೊ ನೋಟಿಸ್ ರೈಟಿಂಗ್ ಅನ್ನೋದು ಈ ರೀತಿ, ಕ್ವಶನ್ಗೆ ನಾವು ಈ ರೀತಿ ಆನ್ಸರ್ ಮಾಡ್ತೀವಿ. ಸೊ ಎಲ್ಲ ಫಾರ್ಮ್ಯಾಟ್ ಇದೆ, ಏನು ಫಾರ್ಮ್ಯಾಟ್ ಇದೆ ಎಕ್ಸಾಕ್ಟ್ ಟೈಪ್ ಫಾರ್ಮ್ಯಾಟ್ ಫಾಲೋ ಅಪ್ ಮಾಡಿದ್ದೀವಿ. ಸೊ ಒಂದು ಬಾಕ್ಸ್ನು ಕೂಡ ಹಾಕಿಬಿಟ್ರೆ ಮುಗಿದೋಯ್ತು, ಎಲ್ಲನೂ ಕರೆಕ್ಟ್ ಆಯಿತು, ಮುಗಿದು 3 ಮಾರ್ಕ್ಸ್ ಚೆಕ್ ಮಾಡ್ತಾರೆ ಆ್ಯಂಡ್ ದೇ ವಿಲ್ ಗಿವ್ 3 ಮಾರ್ಕ್ಸ್ ರೀ. ಓಕೆ, ರೈಟಾ? ಹಾಗಾದರೆ ಕಂಪ್ಲೀಟಾಗಿ ನೋಟಿಸ್ ರೈಟಿಂಗ್ ಈ ರೀತಿ ಕಾಣಿಸುತ್ತೆ. ಇದಕ್ಕೆ ಬಾಕ್ಸ್ ಕೂಡ ಹಾಕ್ಬೋದು, ನೀವು ಪೆನ್ಸಿಲೇ ಹಾಕಿರಿ, ಚೆನ್ನಾಗಿ ಅನಿಸುತ್ತೆ, ರೈಟಾ? ಸೊ ಇಂಥ ಯಾವುದೇ ಕ್ವಶನ್ಸ್ ಕೊಟ್ಟರು ನೀವು ಬೇಕಷ್ಟು ಬಿಡಿಸ್ಬೋದು, ಹೌದೇನಿಲ್ಲ, ರೈಟ್? ಹಾಗಾದ್ರೆ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಏನು ಮಾಡೋಣ ಅಂತಂದರೆ, ಒಂದು ಸ್ಪೆಷಲ್ ಲೈವ್ ಕ್ಲಾಸಸ್, ಈ ವರ್ಷದ ಮೊದಲ ಒಂದು ಲೈವ್ ಕ್ಲಾಸಸ್ನ ನಾವು ಹೆಲ್ಪ್ ಮಾಡೋಣ. ಯಾವಾಗಂತಂದರೆ, ಸೊ ಇವತ್ತು ಈವ್ನಿಂಗ್ ಸೆಷನ್ನಲ್ಲಿ ನಾನು ಮುಂಚೆನೇ ಪೋಸ್ಟ್ ಮಾಡಿರ್ತೀನಿ ಲಿಂಕನ್ನು, ಜಾಯ್ನ್ ಆಗಿ. ಆ್ಯಂಡ್ ದಿಸ್ ಲೈವ್ ಕ್ಲಾಸ್ ದ ಟಾಪಿಕ್ ಈಸ್ ನೋಟಿಸ್ ರೈಟಿಂಗ್ನ ತೊಗೊಳ್ಳೋಣ. ಸೊ ಆಲ್ರೆಡಿ ನೀವು ವಿಡಿಯೋ ನೋಡಿರ್ತೀರಿ, ಅರ್ಥ ಮಾಡ್ಕೊಂಡು ಡಿಫ್ರೆಂಟ್ ಆಫ್ ನೋಟಿಸ್ ರೈಟಿಂಗ್ ತೊಗೊಳ್ಳೋಣ, ಮತ್ತೆ ಬಿಡಿಸೋಣ, ಕ್ವಿಕ್ ಬಿಡಿಸೋಣ, ಕರೆಕ್ಟಾಗಿ ಫಾಲೋಅಪ್ ಮಾಡೋಣ. ಆಮೇಲೆ ದಿಸ್ ಲೈವ್ ಕ್ಲಾಸ್ ಫಾರ್ ಓನ್ಲಿ ಮೆಂಬರ್ಸ್ ಅಂತ ಕೊಟ್ಟಿರ್ತೀನಿ. ಯಾಕಂದರೆ ಮೆಂಬರ್ಸ್ ಭಾಳಷ್ಟು ಜನ ಎಷ್ಟೇ ಇರಲಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋ ರೀತಿಯಲ್ಲಿ ಅಮೌಂಟ್ ಪೇ ಮಾಡಿ ನೀವು ಜಾಯ್ನ್ ಆಗ್ತಾ ಇದ್ದೀರಿ. ಅವರಿಗೋಸ್ಕರ ಇದು ಲೈವ್ ಕ್ಲಾಸ್, ಆಲ್ಮೋಸ್ಟ್ ಲೈವ್ ಕ್ಲಾಸಸ್ ಫಾರ್ ಮೆಂಬರ್ಸ್ ಓನ್ಲಿನೇ ಅಂತ ಹೇಳ್ತೀನಿ. ಅದರಿಂದ ನಮಗೇನಾಗುತ್ತೆ, ರಿಸ್ಟ್ರಿಕ್ಟೆಡ್ ಮೋಡ್ ಆನ್ ಆಗುತ್ತೆ, ಜೊತೆಗೆ ಇವರು ಅನ್ನೆಸೆಸರಿ ಯಾರು ಇವರು ಜಾಯ್ನ್ ಆಗಿ ಇದು ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಸೊ ಅದಕ್ಕಾಗಿ ಇದೊಂದು ಮೆಥಡ್, ಅದು ಬಿಟ್ಟು ಮತ್ತೇನೂ ಉದ್ದೇಶ ಇಲ್ಲ. ಓಕೆ, ಅದಾದ ನಂತರ ಸೊ ಅಪ್ಲೋಡ್ ಮಾಡಿದ ನಂತರ ಪಬ್ಲಿಕ್ ಆಗಿರುತ್ತೆ, ಎಲ್ಲರೂ ಕೂಡ ನೋಡ್ಬೋದು, ಏನೋ ತೊಂದರೆ ಇಲ್ಲ, ರೈಟ್? ಸೊ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕ್ಲಾಸಸ್ ಜಾಯ್ನ್ ಆಗಿರಿ. ನೋಟಿಸ್ ಇದೇ ರೀತಿ ಮತ್ತೆ MCQs ಬೇರೆ ರೀತಿ ಕ್ವಶನ್ಸ್ ತೊಗೊಂಡು ಅದನ್ನು ಕ್ಲಾಸಸ್ ಮಾಡೋಣ. ಒಂದು ಎಕ್ಸ್ಪ್ಲನೇಷನ್ ಕ್ಲಾಸ್ ಆಗಲಿ, ಇನ್ನೊಂದು ಕ್ವಶನ್ ಆನ್ಸರ್ ಡಿಸ್ಕಷನ್ ಲೈವ್ ಕ್ಲಾಸಸ್ನ ಮಾಡ್ತಾ ಹೋಗೋಣ. ಒಂದು ಆಫ್ಲೈನ್ ಆ್ಯಂಡ್ ಒಂದು ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದರೆ ಬಹಳಷ್ಟು ಶೀಘ್ರದಲ್ಲಿ ವಿಲ್ ಕಂಪ್ಲೀಟ್ ಆಲ್ ಸಿಲೆಬಸ್ಸಲ್ಲಿ ಪರ್ಫೆಕ್ಟಾಗಿ ಮಾಡಿ ಮುಗಿಸ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ. ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡ್ತೀರಿ, ಕಮೆಂಟ್ ಮಾಡ್ತೀರಿ. ಕಮೆಂಟ್ ಅಂತೂ ಸಿಕ್ಕಾಪಟ್ಟೆ ಮಾಡ್ತಿದ್ದೀರಿ. ಓಕೆ, ಶೇರ್ ಕೂಡ ಮಾಡ್ತಿದ್ದೀರಿ. ಯಾಕಂದರೆ ವ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಇರ್ತಾ ಇದೆ. ಅಷ್ಟೊಂದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಅಷ್ಟೊಂದು ವ್ಯೂಸ್ಗಳು ಬರ್ತಾ ಇದ್ದಾವೆ. ಹ್ಯಾಪಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.